ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಚಿಕ್ಕಮಂಗ್ಳೂರಿನಲ್ಲಿ ಬಂದಿದ್ದೀವಿ. ಚಿಕ್ಕಮಂಗ್ಳೂರಿನಲ್ಲಿ ಟ್ರಕ್ಕಿಂಗ್ ಮಾಡಿದ್ವಿ, ಅದು ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ಇವಾಗ ಟ್ರಕ್ಕಿಂಗ್ ಮಾಡೋಣ ಸುಮ್ಮನೆ ಇಲ್ಲಿ ಹೋಮ್ ಸ್ಟೇ ಆಗಿದ್ದೀರಿ ಚಿಕ್ಕಮಂಗ್ಳೂರಿನಲ್ಲಿ ಕಾಡಾಗ. ಸೊ ಗೈಸ್, ಇಲ್ಲಿ ವ್ಯೂ ಮಾತ್ರ ಎಷ್ಟು ಸೂಪರಾಗಿದೆ ಅಂದರೆ ನೀವು ಬಂದು ಒಂದ್ಸಲ ವಿಸಿಟ್ ಆಗ್ಬೋದು. ಫುಲ್ ಚೆನ್ನಾಗಿದೆ ವ್ಯೂ, ಬೇಕಂದ್ರೆ ತೋರಿಸ್ತೀನಿ ನಾನು. ವ್ಯೂ ಎಷ್ಟು ಚೆನ್ನಾಗಿದೆ, ಫುಲ್ಲಿ ಚೆನ್ನಾಗಿದೆ ವ್ಯೂ. ನಾನು ಅದಕ್ಕೆ ಕಾಡಾಗಿ ಬಂದಿರಿ. ಇದು ಕಾಡು, ಫಾರೆಸ್ಟ್ ಏರಿಯಾ. ಇಲ್ಲಿ ಲೀಚಸ್ಸು ಮತ್ತು ಜಾಸ್ತಿ ಇರ್ತವೆ. ಅಲ್ಲಿ ಪಕ್ಕದಾಗೆ ಒಂದು ರಿವರ್ ಐತೆ ನಮ್ಮ ಸೈಡಾಗ, ಅಲ್ಲಿ ಜಾಸ್ತಿ ಲೀಚಸ್ ಇರ್ತೈತೆ, ಅಲ್ಲಿ ಕಾಟ. ಅದಕ್ಕೆ ಜಾಸ್ತಿ ಹೋಗ್ಕೊಡ್ತೈತೆ, ನನಗಂತೂ ಅಲರ್ಜಿ. ಅದಕ್ಕೆ ಗೈಸ್. ಸೊ ಗೈಸ್, ನಾವು ನೆನ್ನೆ ಎಲ್ಲ ಹೋಗಿದ್ವಿ ಟ್ರಕ್ಕಿಂಗ್. ಅಲ್ಲಿ ಫುಲ್ಲಿ ಲೀಚಸ್ ಇತ್ತು. ಅದು ಬೇರೆ ನೆನ್ನೆ ಫುಲ್ ಗಟ್ಟಿ ಮಳೆ ಬಂದಿತ್ತು, ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ಅದು ಇವಾಗ ಒಂದು ಮುಳ್ಳಂಗೇರಿ ಅಂತ ಇದೆ, ಮುಳ್ಳಂಗೇರಿ ಬೆಟ್ಟ, ಅದು ಚಿಕ್ಕಮಂಗ್ಳೂರಿನಲ್ಲಿ. ಇದೆಲ್ಲ ಫೇಮಸ್ ಆಗಿದೆ ಮುಳ್ಳಂಗೇರಿ, ಅದಕ್ಕೆ ನಾವು ಹೋಗೋದು. ಗೈಸ್, ಅಲ್ಲಿ ನೆನ್ನೆ ಟ್ರಕ್ಕಿಂಗ್ ಹೋಗಿದ್ರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜೋರಾಗಿ ಮಳೆ ಬರ್ತಾಯಿತ್ತು. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲ ಜಾರು ಸರಿಯಾಗಿ ಬಿದ್ದಿದ್ದೀನೋ, ಹಿಂಗೆ ಬಿದ್ದು ಸಾಕಾಗೋಯ್ತು. ಹಂಗೆ ಲೀಚಸ್ ಸಿಕ್ಕೈತೆ ನಮ್ಮ ಕೈ ಗೊತ್ತಾಗಲ್ಲ ಗೈಸ್. ಫುಲ್ಲಿ ಲೀಚಸಲ್ಲಿ ಮಳೆ ಬಂದೈತೆ, ಪ್ಲಸ್ ಇಲ್ಲಿ ಜಾಸ್ತಿ ಚಳಿನೂ ಐತೆ, ಮಳೆನೂ ಐತೆ. ಅದಕ್ಕೆ ನಾವು ಸ್ವೆಟರ್ಸು ಹಾಕ್ಕೊಂಡಿದ್ರೆ ಆದರೆ ಬಿಚ್ಚಿದ್ರಿ. ಇವಾಗ ಬಿಸಿಲೈತೆ, ಇವಾಗ ಮಧ್ಯಾಹ್ನ ಹೊತ್ತು ಬಿಸಿಲು, ರಾತ್ರಿ ಹೊತ್ತು ಫುಲ್ಲು ಚಳಿ, ಸಾಯಂಕಾಲನೂ ಚಳಿ. ಅಲ್ಲಿ ಟ್ರಕ್ಕಿಂಗ್ ಆಗಿಲ್ಲಪ್ಪ, ನಾನಂತೂ ಬರೋಲ್ಲ ಅಂದ್ಕೊಂಡಿದ್ದೆ. ಫುಲ್ಲು ಲೀಚಸ್ಸು ಎಲ್ಲ ಐತೆ ಗಾಯ್ಸ್, ಲೀಚಸ್ ಜಾಸ್ತಿ. ಪ್ಲಸ್ ಅಲ್ಲಿ ಹೋಗ್ಬೇಕಾದ್ರೆ ಜೀಪು ಅದು ಎತ್ತಿರಲಿಲ್ಲ, ಅದಕ್ಕೆ ನಾವು ನಡ್ಕೊಂಡೇ ಹೋದ್ರಿ. ನಡ್ಕೊಂಡು ಹೋಗ್ಬೇಕಾದ್ರೆ ಸೊ ಗೈಸ್, ನೆನ್ನೆಲ್ಲ ಕಚ್ಕೊಂಡೆಲ್ಲ ಆಯಿತು. ಇವಾಗ ಗೈಸ್ ನಾವು ಜೀಪಾಗಿ ಹೋಗ್ತಾಯಿದ್ದೀರಿ. ಅಲ್ಲಿ ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ಪಕ್ಕ. ನಾವು ನೆನ್ನೆಲ್ಲ ಅದ್ರಾಗೆ ಹೋಗಿ ಜೀಪಾಗಾದರೆ ಜೀಪ್ ಅದು ಎಕ್ಕಿರಲಿಲ್ಲ ಅಲ್ಲಿ ಬೆಟ್ಟದ ಮೇಲೆ, ಅದಕ್ಕೆ ಇವಾಗ ಜೀಪಾಗಿ ಹೋಗ್ತಾಯಿದ್ದೀರಿ. ಇಲ್ಲಿ ಇವಾಗ ಚೆಕ್ಔಟಾಗಿ ಹೋಗ್ತಾಯಿದ್ದೀರಿ ನಮ್ಮ ಬೆಂಗಳೂರ್ಗೆ. ಲಾಡ್ಜಾಗೆ ನಾವು ಸ್ಟೇ ಮಾಡ್ತಾಯಿರೋದು 100%. ಅಲ್ಲಿ ಬೆಟ್ಟಗಳವೆ, ನಾವು ಹೋಗೋಕ್ಕಾಗಲ್ಲ, ಅಲ್ಲಿ ದಾರಿನೂ ಇಲ್ಲ, ನೀಟಾಗಿಲ್ಲ ಗೈಸ್ ದಾರಿ. ಜೀಪಾಗಿ ಹೋಗ್ತಾ ಇರೋದು, ಅಲ್ಲಿ ಬಂದೈತಲ್ಲ ಆ ಜೀಪಾಗೆ ನಾವು ಟ್ರಕ್ಕಿಂಗ್ ಹೋಗಿದ್ರಿ. ನಾವು ಆ ಜೀಪಾಗೆ ಟ್ರಕ್ಕಿಂಗ್ ಹೋಗಿದ್ದು, ಅದೇ ಜೀಪೇ ಎಕ್ಕಿರಲಿಲ್ಲ. ಇವಾಗ ನಡ್ಕೊಂಡು ಹೋದ್ರಲ್ಲ, ಲೀಚಸ್ ಬೇರೆ, ನಂಗೆ ಅದು ಅಲರ್ಜಿ ಇಲ್ಲ, ಅದಕ್ಕೆ ಗೈಸ್. ಸೊ ಗೈಸ್, ನಾವು ಇವಾಗ ಆ ಜೀಪಾಗಿ ಹೋಗ್ತಾಯಿರೋ ವ್ಯೂ ಮಾತ್ರ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ನೀವು ಖುಷಿಯಾಗಿ ಹೋಗಿರ್ತೀರ ಗೈಸ್, ಫುಲ್ಲು ಖುಷಿಯಾಗಿರ್ತೀರ. ಸೊ ಗೈಸ್, ನಾವು ಇಲ್ಲಿ ಚೆಕ್ಔಟ್ ಆಗ್ತಾಯಿದ್ದೀರಿ. ಇವಾಗ ಈ ಟ್ರಕ್ಕಾಗೆ ನಾವು ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ನೆನ್ನೆ ರಾತ್ರಿ ನಂಗೆ ಭಯ ಆಗುತ್ತೆ ಅಂತ ಒಳಗಡೆ ಕೂತ್ಕೊಂಡಿದ್ದೆ. ಇವಾಗ ಆಚೆ ಕೂತ್ಕೊತೀನಿ, ವ್ಯೂ ಚೆನ್ನಾಗಿರ್ತದೆ, 100% ಚೆನ್ನಾಗಿರ್ತೈತೆ. ಸೊ ಗೈಸ್, ನಾವು ಇವಾಗ ಎಕ್ಸ್ತಾ ಇದ್ದೀರಿ, ಚೆನ್ನಾಗಿರ್ತೈತೆ ವ್ಯೂ ಮಾತ್ರ. ಗಾಳಿನೂ ನೇಚರಿಂದ ಗಾಳಿ ಬರ್ತೈತೆ, ಚೆನ್ನಾಗಿರುತ್ತೆ. ಸೊ ಗೈಸ್, ನಾವು ಇವಾಗ ಚೆಕ್ಔಟ್ ಆಗ್ತಾಯಿದ್ದೀರಿ. ಲಗೇಜ್ ಮಾತ್ರ ಅಲ್ಲಿ ಇಕ್ತಾಯಿದ್ದೀರಿ, ಆಮೇಲೆ ತೋರಿಸ್ತೀನಿ. ಜೀಪ್ ಎಕ್ಕಿದ್ದೀರಿ, ಜೀಪ್ ಬರೋಣ. ಸೊ ಗೈಸ್, ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಗೈಸ್ ನೋಡಿ ಗೈಸ್, ಅಲ್ಲಿ ಮಂಜೈತೆ, ಅಲ್ಲಿ ಗಣ್ಣ ಫಾಗ್ ಇನ್ನೂ ಐತೆ, ಕ್ಲಿಯರ್ ಆಗಿಲ್ಲ, ಈಗ ಬಿಸಿಲೈತೆ ಅಷ್ಟೇ ಗೈಸ್. ಸೊ ಗೈಸ್, ಇಲ್ಲಿ ಶೇಕ್ ಆಗ್ತದೆ, ಯಾಕಂದ್ರೆ ಒನ್ ರೋಡಾಗಿ ನಾವು ಹೋಗ್ತಾ ಇರೋದು. ನೋಡಿ ಗೈಸ್, ಸೊ ಗೈಸ್ ನೋಡಿ ಗೈಸ್, ಕಾಡಿದು ಕಾಡಿದೆ, ಪ್ರಾಣಿಗಳು ಸಡನ್ನಾಗಿ ಹೋಗ್ತವೆ. ಸೊ ಗೈಸ್, ಜರಿ ಫಾಲ್ಸ್ ಐತೆ. ಇವಾಗ ನಾವು ಟಾರ್ ರೋಡಿಗೆ ಹೋಗ್ತಾ ಇದ್ದೀವಿ. ಜರಿ ಫಾಲ್ಸು ಮಸ್ತಾಗಿ ಸಿಗ್ತವೆ, ಬನ್ನಿ ನೋಡೋಣ.
ಇಳಿತಾ ಇದ್ದೀರಿ ಈ ಗಾಡಿಯಿಂದ. ಇವಾಗ ನಾವು ಕಾಡಕ್ಕೆ ಬಂದಿದ್ದೀವಿ. ಅದು ಫಾರೆಸ್ಟು, ಏನಷ್ಟು ಫಾರೆಸ್ಟಿಂಗ್ ಇಲ್ಲ, ಸ್ವಲ್ಪ ಬೆಟ್ಟ ಗುಟ್ಟ ಎಲ್ಲ. ಸೊ ಗೈಸ್ ಇಲ್ಲಿ ಬಂದಿದ್ದೀವಿ. ಸೊ ಗೈಸ್ ಅವಾಗೆ ಇಲ್ಲಿ ಕಾಫಿ ಮೇಕರ್ದು ಬೀಜ ನೋಡಿದ್ರಲ್ಲ, ಅಲ್ಲೇ ಬರೋದು ಲಿಚಿಸ್ ಅಂತ. ಅದು ಕಚ್ಚಾಗ್ತೈತೆ. ಸದ್ಯ ನಾನು ನಡ್ಕೊಂಬಂದೆ ಆ ಗಾಡಿಯಾಗಿ ಬಂದಿದ್ದೀರಿ ನೋಡಿ ಗೈಸ್. ಅಲ್ಲಿ ಫುಲ್ಲಿ ಕ್ಲೌಡ್ಸ್ ಐತೆ, ಅಲ್ಲೇ ಫಾಗ್ ಸ್ಟಾರ್ಟ್ ಆಗುತ್ತೆ. ನಾವಿವಾಗ ಕಾಡಿದೆ, ಅದೇ ಅಷ್ಟೊಂದು ಕಾಡ್ತಾರಿಲ್ಲ, ಇಲ್ಲಿ ಜಾಸ್ತಿ ಜನ ಸ್ಟೇ ಮಾಡ್ತಾರೆ. ಅವಾಗ ನಾವೆಲ್ಲ ರಾತ್ರಿ ಇಲ್ಲೇ ಇದ್ದೀವಿ. ಇದು ಒಂದು ಹೋಮ್ ಸ್ಟೇ. ಇಲ್ಲಿ ಜಾಗ ಸಾಲಲ್ಲ ಅಂದ್ಬಿಟ್ಟೆ ನಾವು ಆ ಹೋಮ್ ಸ್ಟೇಗೆ ಹೋಗಿದ್ದೀವಿ. ಇವಾಗ ಚೆನ್ನಾಗಿದೆ ಇಲ್ಲೂ ಕಾಡಾಗ. ವೆದರ್ ಮಾತ್ರ ಸೂಪರ್ ಆಗಿದೆ, ಚಿಕ್ಕಮಂಗ್ಳೂರು ವೆದರ್. ಸೊ ಗೈಸ್ ಆ ವ್ಯೂ ಚೆನ್ನಾಗಿದೆ, ಲೈಕ್ ಮಾಡಿ. ಗೈಸ್ ನೋಡಿ ಗೈಸ್, ಫುಲ್ ಇಲ್ಲಿ ಫಾರೆಸ್ಟ್ ಐತೆ. ಅಯ್ಯೋ ಜಸ್ಟ್ ಜಾಸ್ತಿ ಇದೆ ಗೈಸ್, ಇಲ್ಲಿ ಜಾರಂಗೈತೆ. ಜಾರ್ಬಿಟ್ರೆ ಎಲ್ಲ ಹೋಯ್ತು, ಐಟಮ್ಸ್ಗಳೆಲ್ಲ ಹೋಯ್ತು. ಗೈಸ್ ಬನ್ನಿ ಹೋಗೋಣ. ನೆನ್ನೆ ಅಲ್ಲೇ ಹೋಗಿದ್ದು ಗೈಸ್ ಟ್ರಕ್ಕಿಂಗ್. ಇವಾಗ ತೋರಿಸ್ತೀನಿ. ಹೋಗಿದ್ದು ನಾವು, ಅಲ್ಲಿ ಜಾಸ್ತಿ ಲೀಚಸ್ ಕಚ್ಚುತ್ತೆ ನೋಡಿ ಗೈಸ್. ಇದು ಒಂದು ಫಾರೆಸ್ಟು, ತೋರಿಸ್ತೀನಿ ನನಗೆ. ಒಂದು ಫಾರೆಸ್ಟ್ ಇಲ್ಲಿ ಇದೆ, ಫಾರೆಸ್ಟ್ ಇದು. ಬಂದಿದ್ದು ಫುಲ್ಲು ಸೂಪರ್ ಆಗಿದೆ. ಇಲ್ಲಿ ವೆದರ್ ಮಾತ್ರ ಇನ್ನೂ ಚೆನ್ನಾಗಿದೆ. ಸಮ್ಮರ್ ಟೈಮಿಗೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಮುಳ್ಳಂಗೇರಿ ಎಲ್ಲ ಫುಲ್ಲಿ ಕ್ಲೌಡ್ಸು. ಅಲ್ಲೊಬ್ಬ ವ್ಯೂಗೆ ಹೋದರೆ ಫುಲ್ ವ್ಯೂ ಚೆನ್ನಾಗಿರ್ತೈತೆ. ವ್ಯೂ ಗೈಸ್ ಫುಲ್ಲಿ ಚೆನ್ನಾಗಿರ್ತೈತೆ. ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಸ್ ಮೇನ್. ಬೈ ಬಾಯ್.